ಈ ವಿಡಿಯೋದಲ್ಲಿ ನೀವು ಟೈಟ್ರೇಷನ್ ಏನು KMnO4 ವರ್ಸಸ್ FAS ಇದೆ ಅದ್ರ ಬಗ್ಗೆ ತಿಳ್ಕೊಳ್ತೀರಾ. ಸೊ ಮೊದಲನೇದಾಗಿ KMnO4 ಅಂದರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್, FAS ಇಸ್ ಫೆರಸ್ ಅಮೋನಿಯಂ ಸಲ್ಫೇಟ್. ಫೆರಸ್ ಅಮೋನಿಯಂ ಸಲ್ಫೇಟ್ನ ಮೋರ್ ಸಾಲ್ಟ್ ಅಂತಲೂ ಕೂಡ ಕರೀತಾರೆ. ಸೊ ಇದರಲ್ಲಿ ಏನು ಮಾಡಬೇಕು ಈ ಟೈಟ್ರೇಷನ್ ಅಂತ ಅಂದರೆ ಸೊ ಮೊದಲನೇದಾಗಿ ಬ್ಯೂರೇಟಲ್ಲಿ ನೀವು KMnO4 ಸೊಲ್ಯೂಷನ್ನ ಫಿಲ್ ಮಾಡಬೇಕು. ಅದನ್ನು ಫಿಲ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಬ್ಯೂರೇಟನ್ನು ವಾಟ್ರಲ್ಲಿ ತರೋವಾಗಿ ವಾಶ್ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಒಂದು 2 ml ಅಷ್ಟು KMnO4 ಸೊಲ್ಯೂಷನ್ ಹಾಕಿ ರಿನ್ಸ್ ಮಾಡ್ಕೊಳ್ಳಿ. ರಿನ್ಸ್ ಆದ ನಂತರ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡಿ. ಅದಾದಮೇಲೆ ಒಂದು ಫನಲ್ನ ಯೂಸ್ ಮಾಡಿಕೊಂಡು ಬ್ಯೂರೇಟನ್ನು ನೀವು KMnO4 ಸೊಲ್ಯೂಷನ್ನ ಫಿಲ್ ಮಾಡಿ. ಸೊ KMnO4 ಸೊಲ್ಯೂಷನ್ ಒಂದು ಪರ್ಪಲ್ ಕಲರ್ಡ್ ಸೊಲ್ಯೂಷನ್ ಆಗಿರುತ್ತೆ. ಸೊ ಅದನ್ನು 0ವರೆಗೂ ನೀವು ಫಿಲ್ ಮಾಡಬೇಕಾಗುತ್ತೆ. ಆಮೇಲೆ ನಿಮ್ಮ ಕೆಳಗಡೆ ಏನು ನಾಬ್ ಇದೆ, ನಾಬ್ ಕೆಳಗಡೆ ನಾಸಲ್ ಏನಿದೆ ಅದರಲ್ಲಿ ಯಾವುದೇ ರೀತಿ ಹೇರ್ ಗ್ಯಾಪ್ ಇರಬಾರ್ದು. ಸೊ ಅದನ್ನು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಆದ್ದರಿಂದ ನೀವು ಸೊಲ್ಯೂಷನ್ನ ಫಿಲ್ ಮಾಡಬೇಕಾದ್ರೆ ನಿಮ್ಮ ಬ್ಯೂರೇಟ್ಗೆ 0ಗಿಂತ ಮೇಲ್ಗಡೆ ಒಂದು ಸ್ವಲ್ಪ ಜಾಸ್ತಿನೇ ಫಿಲ್ ಮಾಡ್ಕೊಂಡಿರಿ. ಅದಾದ ನಂತರ ನಾಬಿಂದ ನಿಮ್ಮ 0ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಗ ಯಾವುದೇ ರೀತಿ ಹೇರ್ ಗ್ಯಾಪ್ ಇದ್ರೂ ಕೂಡ ಅದು ರಿಮೂವ್ ಆಗುತ್ತೆ. ಸೊ ಇದು ಬ್ಯೂರೇಟಲ್ಲಿ ನೀವು KMnO4 ಸೊಲ್ಯೂಷನ್ನ ಫಿಲ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಕೋನಿಕಲ್ ಫ್ಲಾಸ್ಕ್. ಸೊ ನಿಮ್ಮ ಕೋನಿಕಲ್ ಫ್ಲಾಸ್ಕ್ ಏನಿದೆ ಅದರಲ್ಲಿ ನೀವು 10 ml ಅಷ್ಟು FAS ಸೊಲ್ಯೂಷನ್ ಹಾಕೋಬೇಕು ಬೈ ಯೂಸಿಂಗ್ ಪಿಪೆಟ್. ಏನು ಪಿಪೆಟ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪಿಪೆಟ್ನ ಯೂಸ್ ಮಾಡಿಕೊಂಡು ಸೊಲ್ಯೂಷನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಈ ಪಿಪೆಟಲ್ಲಿ ಏನೋ ಒಂದು ಮಾರ್ಕ್ ಕಾಣಿಸ್ತಿದೆ ನಿಮಗೆ ಇಲ್ಲಿ. ಸೊ ಆ ಮಾರ್ಕ್ವರೆಗೂ ಮಾತ್ರ 10 ml ಅಂತ ಹೇಳ್ಬೋದು. ಸೊ ಅಷ್ಟು ನೀವು ಸಕ್ ಮಾಡಿಕೊಂಡು ನೀವು ಕೋನಿಕಲ್ ಫ್ಲಾಸ್ಕಿಗೆ ಹಾಕಬೇಕು. ಅದ್ರ ಜೊತೆಗೆ 1 ಟೆಸ್ಟ್ ಟ್ಯೂಬ್ ಅಷ್ಟು ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಹಾಕಬೇಕಾಗುತ್ತೆ. ಸೊ ಯಾಕೆ ಅಂದರೆ ಆಸಿಡಿಕ್ ಮೀಡಿಯಮ್ನ ಮೇಂಟೈನ್ ಮಾಡೋದಕ್ಕೆ. ಸೊ ಈಗ ಇಲ್ಲಿ ಯಾವುದೇ ರೀತಿ ಇಂಡಿಕೇಟರ್ನ ನಾವು ಯೂಸ್ ಮಾಡ್ತಿಲ್ಲ. ಯಾಕೆ ಅಂತ ಅಂದರೆ ಈ KMnO4 ಸೊಲ್ಯೂಷನ್ ಏನಿದೆ ಅದೇ ಇಂಡಿಕೇಟರ್ ಆಗಿ ವರ್ಕ್ ಮಾಡುತ್ತೆ. ಇಟ್ ಇಸ್ ಅ ಸೆಲ್ಫ್ ಇಂಡಿಕೇಟರ್. ಸೊ ಅದರಿಂದ ಇಲ್ಲಿ ಯಾವುದೇ ರೀತಿ ಇಂಡಿಕೇಟರ್ನ ಯೂಸ್ ಮಾಡಬಾರ್ದು. ಸೊ ಈಗ ಏನು ಮಾಡ್ತೀರಾ ಅಂದರೆ ಡೈರೆಕ್ಟಾಗಿ ನೀವು ಟೈಟ್ರೇಷನ್ನ ಶುರು ಮಾಡಬೇಕಾಗುತ್ತೆ. ಆದರೆ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೋನಿಕಲ್ ಫ್ಲಾಸ್ಕ್ ಏನಿದೆ ಅದು ನಿಮ್ಮ ರೈಟ್ ಹ್ಯಾಂಡಲ್ಲಿ ಇರಬೇಕು. ಆ್ಯಂಡ್ ನಿಮ್ಮ ಲೆಫ್ಟ್ ಹ್ಯಾಂಡು ಏನು ನಾಬ್ ಇರುತ್ತೆ ಬ್ಯೂರೇಟನ್ನು ಅದ್ರ ಮೇಲೆ ಇರಬೇಕಾಗುತ್ತೆ. ಸೊ ಆಗ ನೀವು ಈಸಿಯಾಗಿ ಟೈಟ್ರೇಷನ್ನ ಮಾಡ್ಬೋದು. ಆ್ಯಂಡ್ ಡ್ರಾಪ್ ಬೈ ಡ್ರಾಪ್ ಸೊಲ್ಯೂಷನ್ನ ಹಾಕೊಳ್ತಾ ಹೋಗಿ. ಫಸ್ಟ್ ಏನಾಗಿರುತ್ತೆ FAS ಸೊಲ್ಯೂಷನ್ ಕಲರ್ಲೆಸ್ ಸೊಲ್ಯೂಷನ್ ಆಗಿರುತ್ತೆ. ಯಾವಾಗ ನೀವು KMnO4 ಸೊಲ್ಯೂಷನ್ ಹಾಕ್ತಾ ಹೋಗ್ತೀರಾ ಸೊ ಆಗ ಅದ್ರ ಕಲರ್ನ ಅದು ಚೇಂಜ್ ಮಾಡ್ತಾ ಹೋಗುತ್ತೆ. ಒಂದು ಎಲ್ಲಿವರೆಗೂ ಅಂತ ಅಂದರೆ ಏನಾಗುತ್ತೆ, ಮತ್ತೆ ಶೇಕ್ ಮಾಡ್ತೀರಾ ಮತ್ತು ಕಲರ್ಲೆಸ್ ಆಗುತ್ತೆ. ಅದೇ ಒಂದು ಪರ್ಟಿಕ್ಯುಲರ್ ಒಂದು ಎಂಡ್ ಪಾಯಿಂಟ್ ಬಂದಾಗ ಅದು ಪೇಲ್ ಪಿಂಕಿಗೆ ಟರ್ನ್ ಆಗುತ್ತೆ. ಪೇಲ್ ಪಿಂಕ್ ಅನ್ನೋದು ಒಂದು ಲೈಟ್ ಪಿಂಕು ಮತ್ತು ತುಂಬ ಡಾರ್ಕ್ ಪಿಂಕ್ ಕೂಡ ಆಗಿರಬಾರ್ದು, ಲೈಟ್ ಪಿಂಕ್ ಆಗಿರಬೇಕು. ಸೊ ಅಲ್ಲಿಗೆ ನೀವು ನಿಮ್ಮ ಟೈಟ್ರೇಷನ್ನ ನಿಲ್ಲಿಸಬೇಕು. ಇದೇ ಥರ ಒಂದು 3 ಟ್ರಯಲ್ಸ್ಗಳನ್ನು ನೀವು ತೆಗಿಬೇಕಾಗುತ್ತೆ. ಸೊ 3 ಟ್ರಯಲ್ಸ್ಗಳನ್ನ ತೆಗಿಬೇಕು. ಸೊ ಮೊದಲನಾಗಿ ಇಲ್ಲಿ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇದು ಒಂದು ರೆಡಾಕ್ಸ್ ಟೈಟ್ರೇಷನ್. ಸೊ ಇಲ್ಲಿ KMnO4 ಏನಿದೆ ಅದು ಒಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಂಡ್ ಫೆರಸ್ ಅಮೋನಿಯಂ ಸಲ್ಫೇಟ್ ಬಂದು ರೆಡ್ಯೂಸಿಂಗ್ ಏಜೆಂಟು. ಇದನ್ನು ನಾವು ರೆಡಾಕ್ಸ್ ಟೈಟ್ರೇಷನ್ ಅಂತ ಕರಿತೀವಿ. ಯಾಕಂತ ಅಂದರೆ ಇಲ್ಲಿ ಆಕ್ಸಿಡೇಷನ್ ಆಗ್ತಿದೆ ಮತ್ತು ರಿಡಕ್ಷನ್ ಕೂಡ ಆಗ್ತಿದೆ, ಎರಡು ಸೈಮಲ್ಟೇನಿಯಸ್ ಆಗಿ. ಸೊ ಆದ್ದರಿಂದ ಇದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತಲೂ ಕೂಡ ಕರಿತೀವಿ. ನೀವು ನಿಮ್ಮ ಏನೇನು ಬರಿಬೇಕು ಅಂತ ಅಂದರೆ ಆ ರಿಯಾಕ್ಷನ್ ಬರೀರಿ. ಅದಾದ ನಂತರ ಅಬ್ಸರ್ವೇಷನ್ ಆ್ಯಂಡ್ ಕ್ಯಾಲ್ಕುಲೇಷನ್. ಆ್ಯಂಡ್ ಬ್ಯೂರೇಟಲ್ಲಿ ಏನು ತೊಗೊಂಡಿದ್ದೀರಾ KMnO4 ಸೊಲ್ಯೂಷನ್ ಆ್ಯಂಡ್ ಕೋನಿಕಲ್ ಫ್ಲಾಸ್ಕಲ್ಲಿ 10 ml ಅಷ್ಟು FAS ಸೊಲ್ಯೂಷನ್ ಆ್ಯಂಡ್ 1 ಟೆಸ್ಟ್ ಟ್ಯೂಬ್ ಆಫ್ ಡೈಲ್ಯೂಟ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಮತ್ತು ಇಂಡಿಕೇಟರ್ ಯಾವುದೇ ರೀತಿ ಆ್ಯಡ್ ಮಾಡ್ತಿಲ್ಲ. ಬಟ್ ಇಂಡಿಕೇಟರ್ ಯಾವುದು ಅಂತ ಅಂದರೆ KMnO4 ಸೊಲ್ಯೂಷನ್. ಅದಾದ ನಂತರ ಎಂಡ್ ಪಾಯಿಂಟು ಕಲರ್ಲೆಸ್ಟು ಪೇಲ್ ಪಿಂಕ್, ಪರ್ಮನೆಂಟ್ ಪೇಲ್ ಪಿಂಕ್. ನೆಕ್ಸ್ಟ್ ಸ್ಟ್ಯಾಬ್ಲೋ ಕಾಲಮ್. ನಾನು ಹೇಳಿದ ಹಾಗೆ ಇಲ್ಲಿ 3 ಟ್ರಯಲ್ಸ್ಗಳನ್ನು ನೀವು ತೆಗಿಬೇಕು. ಸೊ ಫೈನಲ್ ಬ್ಯೂರೇಟ್ ರೀಡಿಂಗ್, ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್, ವ್ಯಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್ ಆ್ಯಡೆಡ್ ಇನ್ ml. ಸೊ 3 ಟ್ರಯಲ್ಸ್ ತೆಗೀರಿ. ಯಾಕಂದರೆ ಆ 3 ಟ್ರಯಲ್ಗೂ ಕೂಡ ಮಾರ್ಕ್ ಇರುತ್ತೆ. ಸೊ ಆದ ನಂತರ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಜಾಗದಲ್ಲಿ ಫಸ್ಟು 0 ಬರ್ಕೊಳ್ತೀರಾ. ಅದಾದಮೇಲೆ ಫೈನಲ್ ಬ್ಯೂರೇಟ್ ರೀಡಿಂಗ್ ಫಾರ್ ಎಕ್ಸಾಂಪಲ್ 10 ಬಂತು ಅಂತ ಅಂದ್ಕೊಳ್ಳಿ. ಸೊ 10. ಅದಾದ ನಂತರ ಫೈನಲ್ ಬ್ಯೂರೇಟ್ ರೀಡಿಂಗ್ ಮೈನಸ್ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್. ಆಗ ನಿಮಗೆ ವ್ಯಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್ ಆ್ಯಡೆಡ್ ಇನ್ ml ಅಂತ ಬರುತ್ತೆ. ಸೊ ಅದನ್ನು 10 ಅಂತ ಬರೀತೀರಾ. ಈಗ ಸೆಕೆಂಡ್ ಟ್ರಯಲಲ್ಲಿ ಏನಾಗುತ್ತೆ, ನಿಮ್ಮ ಇನಿಷಿಯಲ್ ಬ್ಯೂರೇಟ್ ರೀಡಿಂಗು 10 ಅಂತ ಬರ್ಕೋಬೇಕು. ಅಂದರೆ ಎಲ್ಲಿ ನಿಂತಿರುತ್ತಲ್ಲ ಫೈನಲ್ ಬ್ಯೂರೇಟ್ ರೀಡಿಂಗ್ ಅದೇ ನಿಮ್ಮ ಸೆಕೆಂಡ್ ಟ್ರಯಲ್ಗೆ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಆಗಿರುತ್ತೆ. ಅದಾದ ನಂತರ ಮತ್ತೆ ಟೈಟ್ರೇಷನ್ ಮಾಡ್ತೀರಾ. ಸೊ ಆಗ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬರುತ್ತೆ. ಸೊ ಅದನ್ನು ಫೈನಲ್ ಬ್ಯೂರೇಟ್ ರೀಡಿಂಗ್ ಮೈನಸ್ ಇನಿಷಿಯಲ್ ಬ್ಯೂರೇಟ್ ರೀಡಿಂಗ್ ಮಾಡ್ತೀರಾ, ಮೈನಸ್ ಮಾಡಿ ಬರೆದ್ರೆ ವ್ಯಾಲ್ಯೂಮ್ ಆಫ್ KMnO4 ಸಿಗುತ್ತೆ. ಅದೇ ಥರ ಥರ್ಡ್ ರೀಡಿಂಗ್ ಕೂಡ ತೆಗೆದಿರಾ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ಕಾರ್ಡೆಂಟ್ ವ್ಯಾಲ್ಯೂಮ್ ಅಂತ ತೆಗಿಬೇಕು. ಕನ್ಕಾರ್ಡೆಂಟ್ ವ್ಯಾಲ್ಯೂಮ್ ಅಂತ ಅಂದರೆ ಸೊ ಏನು ವ್ಯಾಲ್ಯೂಮ್ ಆಫ್ KMnO4 ಸೊಲ್ಯೂಷನ್ ಆ್ಯಡೆಡ್ ಇನ್ ml ಅಂತ ಏನಿದೆ 3 ರೀಡಿಂಗ್ಸ್ ಬರುತ್ತಲ್ಲ ಆ 3 ಕೂಡ ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಬೇಕು. ಸೊ ಆಗ ಬರುವಂಥ ವ್ಯಾಲ್ಯೂಮ್ ಬಂದು V1 ಅಂತ ಕರಿತೀವಿ. ಅದನ್ನು ಕನ್ಕಾರ್ಡೆಂಟ್ ವ್ಯಾಲ್ಯೂಮ್ ಇನ್ ml ಆರ್ ಸೆಂಟಿಮೀಟರ್ ಕ್ಯೂಬ್ ಅಂತಲೂ ಕೂಡ ಬರೀಬಹುದು. ನೆಕ್ಸ್ಟ್ ಒಂದು ಫಾರ್ಮುಲಾ ಇದೆ, A1 M1 V1 ಆಫ್ KMnO4 is equal to A2 M2 V2 ಆಫ್ FAS. ಸೊ ಇಲ್ಲಿ A1 ಅಂತ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ಗಳು KMnO4 ಗೇನ್ ಮಾಡ್ಕೊಳ್ಳುತ್ತೆ,
ದಟ್ ಈಸ್ 5 ಎಲೆಕ್ಟ್ರಾನ್ಸ್ ಆ್ಯಂಡ್ FAS ಸೊಲ್ಯೂಷನ್ ಎಷ್ಟು ಎಲೆಕ್ಟ್ರಾನ್ನ ಲಾಸ್ ಮಾಡ್ಕೊಂಡಿದೆ, ದಟ್ ಈಸ್ A2 = 1. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಬಟ್ ಇಲ್ಲಿ ನಮಗೆ ಕಂಡುಹಿಡಬೇಕಾಗಿರೋದೇನು, ನಾವು ಮೊಲಾರಿಟಿ ಆಫ್ KMnO4 ಸೊಲ್ಯೂಷನ್ ಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, M1ನ ಒಂದು ಸೈಡ್ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಪಕ್ಕದಲ್ಲಿ A2 M2 V2 ಆಫ್ FAS ಡಿವೈಡೆಡ್ ಬೈ A1 × V1. ಸೊ ಸಬ್ಸ್ಟಿಟ್ಯೂಟ್ ಮಾಡಿ A2 ವ್ಯಾಲ್ಯೂ ಬಂದು 1 ಆ್ಯಂಡ್ M2 is 0.1, ಅದು ಸ್ಟ್ಯಾಂಡರ್ಡೈಸ್ ಮಾಡಿ ಇಟ್ಟಿರ್ತಾರೆ. ಸೊ 0.1 ಆ್ಯಂಡ್ V2 ಅಂದರೆ ನೀವು ಏನು ಕೋನಿಕಲ್ ಫ್ಲಾಸ್ಕಲ್ಲಿ FAS ತೊಗೊಂಡಿದ್ರೆ ಅದು 10 ml ಡಿವೈಡೆಡ್ ಬೈ A1 is 5 ಎಲೆಕ್ಟ್ರಾನ್. ಸೊ 5 × V1 ಏನು ಕನ್ಕಾರ್ಡೆಂಟ್ ವ್ಯಾಲ್ಯೂಮ್ ಬಂದಿರುತ್ತೆ, ಸೊ ಅದು. ಸೊ ಅಲ್ಲಿ ಅದಷ್ಟು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮ್ಗೊಂದು ವ್ಯಾಲ್ಯೂ ಬರುತ್ತೆ. ಸೊ ಅದನ್ನು ಮೋಲಾರ್ ಕ್ಯಾಪಿಟಲ್ ಲೆಟರ್ M ಇಂದ ಡಿನೋಟ್ ಮಾಡಿ. ಸೊ ಅದೇ ನಿಮ್ಮ ರಿಸಲ್ಟ್ ಆಗಿರುತ್ತೆ. ಸೊ ರಿಸಲ್ಟ್ ಇಲ್ಲಿ ಬಂತು, ಇಲ್ಲಿಗೆ ವ್ಯಾಲ್ಯೂ ಬರೆದ್ಬಿಟ್ಟು ಮೋಲಾರ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಾದಮೇಲೂ ಕೂಡ ನೀವು ರಿಸಲ್ಟ್ ಅಂತ ಬರೀಬೇಕು. ರಿಸಲ್ಟ್ ಅಂತ ಬರೆದು ದಟ್ ಈಸ್ ದ ಮೊಲಾರಿಟಿ ಆಫ್ KMnO4 ಸೊಲ್ಯೂಷನ್ ಈಸ್ ಅಂತ ಬರೆದು ಏನು ವ್ಯಾಲ್ಯೂ ಬಂದಿರುತ್ತೆ, ಫಾರ್ ಎಕ್ಸಾಂಪಲ್ 0.02 ಮೋಲಾರ್ ಅಷ್ಟೇ ಬರುತ್ತೆ. ಸೊ ಅದನ್ನು ವ್ಯಾಲ್ಯೂ ಬರೀತೀರಾ. ಸೊ ನೆಕ್ಸ್ಟ್ ಈಸ್ ನಿಮ್ಮ ವೈವಾ ಕ್ವೆಶನ್ಸ್. ವೈವಾ ಏನೇನು ಕೇಳ್ಬೋದು ಅಂತ ಅಂದರೆ, ಮೊದಲನೇದಾಗಿ ನಾನು ಹೇಳಿದೆ ಇದು ಒಂದು ರೆಡಾಕ್ಸ್ ಟೈಟ್ರೇಷನ್ ಅಂತ. ರೆಡಾಕ್ಸ್ ಟೈಟ್ರೇಷನ್ ಅಂದರೆ ಏನು ಅಂತ ಕೇಳ್ಬೋದು. ಸೊ ರೆಡಾಕ್ಸ್ ಟೈಟ್ರೇಷನ್ ಅಂತ ಅಂದರೆ ವಿಚ್ ಇನ್ವಾಲ್ವಿಂಗ್ ಬೋತ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ ಸೈಮಲ್ಟೇನಿಯಸ್ಲಿ. ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ ಎರಡೂ ಕೂಡ ಒಟ್ಟೊಟ್ಟಿಗೆ ಆಗಿದ್ರೆ ಅದನ್ನು ನಾವು ರೆಡಾಕ್ಸ್ ಟೈಟ್ರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಹಾಗಾದರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು, ಈಗ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಏನು KMnO4 ಇದೆ ಅದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಹೇಳಿದ್ವಿ. ಸೊ ಹಾಗಾದರೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು, ಸೊ ಯಾವುದನ್ನು ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ ಅಂದರೆ ಅದು ಆ ಏಜೆಂಟು ಅಥವಾ ಆ ಸಬ್ಸ್ಟೆನ್ಸು ಬೇರೆದನ್ನು ಆಕ್ಸಿಡೈಸ್ ಮಾಡುತ್ತೆ, ಆದರೆ ತಾನು ರೆಡ್ಯೂಸ್ ಆಗುತ್ತೆ, ರಿಡಕ್ಷನ್ ಆಗುತ್ತೆ. ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಏನು, ಹಾಗಾದರೆ ಯಾವ ಸಬ್ಸ್ಟೆನ್ಸ್ಗಳು ಬೇರೆದನ್ನು ರೆಡ್ಯೂಸ್ ಮಾಡುತ್ತೆ ಆದರೆ ತಾನು ಆಕ್ಸಿಡೈಸ್ ಆಗುತ್ತೆ, ಅದನ್ನು ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಹಾಗಾದರೆ ಆಕ್ಸಿಡೇಷನ್ ಅಂದರೆ ಏನು, ಆಕ್ಸಿಡೇಷನ್ ಅಂತ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ರಿಡಕ್ಷನ್ ಅಂತ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಅದೇ ರೀತಿ ಟೈಟ್ರೇಷನ್ ಅಂದರೆ ಏನು, ಹಾಗಾದರೆ ಟೈಟ್ರೇಷನ್ ಅಂತ ಅಂದರೆ ಇಟ್ ಇಸ್ ಅ ಟೆಕ್ನಿಕ್ ಯೂಸ್ಡ್ ಟು ಡಿಟರ್ಮೈನ್ ದ ಕಾನ್ಸಂಟ್ರೇಷನ್ ಆಫ್ ಅನ್ನೋನ್ ಸೊಲ್ಯೂಷನ್. ಸೊ ಏನು ಒಂದು ಕಾನ್ಸಂಟ್ರೇಷನ್ ನಮಗೆ ಗೊತ್ತಿರುತ್ತೆ, ಆದರೆ ಇನ್ನೊಂದು ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಗೊತ್ತಿರಲ್ಲ. ಸೊ ಅದರ ಕಾನ್ಸಂಟ್ರೇಷನ್ ಡಿಟರ್ಮೈನ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಏನು ಯೂಸ್ ಮಾಡ್ತೀವಿ ಅದನ್ನೇ ನಾವು ಟೈಟ್ರೇಷನ್ ಅಂತ ಕರಿತೀವಿ. ಸೊ ಆಲ್ರೆಡಿ ಹೇಳಿದ್ವಿ ಇಲ್ಲಿ ಯಾವುದೇ ರೀತಿ ಇಂಡಿಕೇಟರ್ ಯೂಸ್ ಮಾಡ್ತಿಲ್ಲ. ಸೊ KMnO4 ಸೊಲ್ಯೂಷನ್ ಇಂಡಿಕೇಟರ್ ಆಗಿ ವರ್ಕ್ ಮಾಡ್ತಿದೆ ಅಂತ. ಹಾಗಾದರೆ ಇಂಡಿಕೇಟರ್ ಅಂದರೆ ಏನು, ಸೊ ಇಂಡಿಕೇಟರ್ ಅಂದರೆ ಯಾವ ಸಬ್ಸ್ಟೆನ್ಸ್ಗಳು ನಾವು ಎಂಡ್ ಪಾಯಿಂಟನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವೋ ಅದನ್ನು ನಾವು ಇಂಡಿಕೇಟರ್ ಅಂತ ಕರಿತೀವಿ. ಸೊ ಇಲ್ಲಿ ಅದು ಹೇಗೆ ಇಂಡಿಕೇಟ್ ಮಾಡುತ್ತೆ ಅಂದರೆ ಕಲರ್ ಚೇಂಜ್ ಮಾಡೋದ್ರ ಮೂಲಕ ನಮಗೆ ಟೈಟ್ರೇಷನ್ ಮುಗಿದಿದೆ, ಎಂಡ್ ಆಗಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಈಗ ಟೈಟ್ರೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಟೈಟ್ರೆಂಟ್ ಯಾವುದು, ಅನಲೈಟ್ ಯಾವುದು ಅಂತ ಕೇಳ್ತಾರೆ. ಟೈಟ್ರೆಂಟಿಗೆ ಇನ್ನೊಂದು ಹೆಸರು ಬಂದು ಸ್ಟ್ಯಾಂಡರ್ಡ್ ಸೊಲ್ಯೂಷನ್. ಏನು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಅಂದರೆ ಯಾವ ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ನಮ್ಗೆ ಗೊತ್ತಿರುತ್ತೋ ಅದನ್ನು ನಾವು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಆರ್ ಟೈಟ್ರೆಂಟ್ ಅಂತ ಕರಿತೀವಿ. ಯಾವ ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ಗೊತ್ತಿರೋದಿಲ್ವೋ ಅನ್ನೋನ್ ಆಗಿರುತ್ತೋ ಅದನ್ನು ನಾವು ಅನಲೈಟ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ಏನಾಗುತ್ತೆ ಈ ರಿಯಾಕ್ಷನಲ್ಲಿ ಅಂತ ಅಂದರೆ ನಿಮ್ಮ ಟೈಟ್ರೇಷನಲ್ಲಿ ಫೆರಸ್ ಅಯೋನು ಫೆರಿಕ್ ಅಯೋನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ Fe2+ ಇದ್ದಿದ್ದು Fe3+ ಆಗಿ ಕನ್ವರ್ಟ್ ಆಗಬೇಕು ಅಂತ ಅಂದರೆ ಅಲ್ಲಿ ಒಂದು ಎಲೆಕ್ಟ್ರಾನ್ ಲಾಸ್ ಆಗ್ತಿದೆ. ಸೊ ಲಾಸ್ ಆಗ್ತಿದೆ ಅಂದರೆ ಇಲ್ಲಿ ಯಾವ ರಿಯಾಕ್ಷನ್ ಆಗ್ತಿದೆ, ದಟ್ ಈಸ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಸೊ ಅಲ್ಲಿ ಆಕ್ಸಿಡೇಷನ್ ಆಗ್ತಾಯಿದೆ ಅಂದರೆ ಒಂದು ಎಲೆಕ್ಟ್ರಾನ್ ಲಾಸ್ ಆಗ್ತಿದೆ. ನೆಕ್ಸ್ಟ್ ಆಕ್ಸಿಡೇಷನ್ ಅಂದರೆ ಗೊತ್ತಿದೆ, ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್ ಹೇಳಬೇಕು ಅಂತ ಅಂದರೆ ಆಕ್ಸಿಡೇಷನ್ ಅಂತ ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್ಸ್, ರಿಡಕ್ಷನ್ ಅಂತ ಅಂದರೆ ಗೇನ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ಸ್ಗಳು ಯಾವುದು ಕಳ್ಕೊಳ್ಳುತ್ತೆ ಅಲ್ಲಿ ಆಕ್ಸಿಡೇಷನ್ ಆಗ್ತಿದೆ ಅಂತ. ಎಲೆಕ್ಟ್ರಾನ್ಸ್ಗಳು ಬಂದು ಗೇನ್ ಆದರೆ ಆ್ಯಡ್ ಅಪ್ ಆದರೆ ರಿಡಕ್ಷನ್ ಅಂತ ಕರಿತೀವಿ. ಸೊ ಆಕ್ಸಿಡೇಷನ್ ಅಂತ ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್, ರಿಡಕ್ಷನ್ ಅಂತ ಅಂದರೆ ಗೇನ್ ಆಫ್ ಎಲೆಕ್ಟ್ರಾನ್. ಸೊ ಇದಿಷ್ಟು ಕೂಡ ನಿಮ್ಮ ಟೈಟ್ರೇಷನಲ್ಲಿ ಕೇಳುವಂಥ ವೈವಾ ಕ್ವೆಶನ್ಸ್ಗಳು. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.